ನಿಮ್ಮ ಹೆಸರು ಮಿಸ್ಟೇಕಾಗಿ ಈ ಲಿಸ್ಟಿಗೆ ಬಂದಿದ್ದರೆ ಮಾತ್ರ ನೀವು ಇನ್ಫಾರ್ಮ್ ಮಾಡಿದರೆ ಆಯಿತು. ಎಲ್ಲರಿಗೂ ನಮಸ್ಕಾರ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಲಾಸ್ಟ್ SAR ಫಾರ್ಮ್ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ. SAR ಫಾರ್ಮ್ ಹೇಗೆ ಫಿಲ್ ಮಾಡೋದು, ಎನಿಮಿನೇಷನ್ ಫಾರ್ಮು, ಮತ್ತು ಅದನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತ, ಅದರ ಬಗ್ಗೆ ಆಲ್ರೆಡಿ ನಾವು ವಿಡಿಯೋ ತುಂಬ ಮಾಡಿದ್ದೇವೆ. ಈಗ ಅದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಏನಂದರೆ, ನೀವು ಲಾಸ್ಟ್ ಟೈಮ್ SAR ಫಾರ್ಮ್ ಫಿಲ್ ಮಾಡಿದ್ದೀರಲ್ಲ, ಫಿಲ್ ಮಾಡಿ ನಿಮ್ಮ BLOಗಳಿಗೆ ಕೊಟ್ಟಿದ್ದೀರಿ. ಆ BLOಗಳು ಅದನ್ನು ಏನು ಮಾಡಿದ್ದಾರೆ, ಆನ್ಲೈನ್ ಮುಖಾಂತರ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಆ್ಯಪ್ ಮುಖಾಂತರ ಅಪ್ಡೇಟ್ ಮಾಡಿ ಈಗ ಫೈನಲ್ ಆಗಿ ಒಂದು ಆಲ್ಮೋಸ್ಟ್ ಇನ್ನು 2 ದಿನ ಉಂಟು ಕೊಡಲಿಕ್ಕೆ. ಯಾರಾದರೂ ಕೊಡಲಿಕ್ಕೆ ಬಾಕಿ ಇದ್ದರೆ ಅದನ್ನು ಇಟ್ಕೊಳ್ಬೇಡಿ, ಕೊಡಿ. ಇಲ್ಲಾಂದರೆ ನಿಮ್ಮದು ಲೀಸ್ಟಲ್ಲಿ ಹೆಸರು ಬರುವುದಿಲ್ಲ. ಯಾವುದಂದರೆ, ನೀವು ಫಾರ್ಮು ಫಿಲ್ ಮಾಡಿದೆ ಮನೆಯಲ್ಲಿ ಇದ್ದರೆ ಲೀಸ್ಟಲ್ಲಿ ನಿಮ್ಮದು ಹೆಸರು ಬರುವುದಿಲ್ಲ, ಡಿಲೀಟ್ ಆಗ್ತದೆ. ಮತ್ತು ನಿಮಗೆ ಕಷ್ಟ ಉಂಟು ಸೇರಿಸಲಿಕ್ಕೆ. ಹಾಗಾಗಿ ಇನ್ನೇನು 2 ದಿನ ಉಂಟು. ಯಾರಾದರೂ ಇನ್ನೂ ಕೂಡ ಫಾರ್ಮು ಈ ವಿಡಿಯೋ ನೋಡುವವರು ಯಾರಾದರೂ ಇನ್ನೂ ಕೂಡ ಆ ಫಾರ್ಮ್ ನಿಮಗೆ ಮನೆಗೆ ತಂದು ಕೊಟ್ಟಿದ್ದಾರಲ್ಲ, ಅದು ಇನ್ನೂ ಕೂಡ ನೀವು ಕೊಡದಿದ್ದರೆ ನೀವು ಅವರಿಗೆ BLOವರಿಗೆ ಕೊಡಿ. 2 ದಿನ ಉಂಟು ಕೊಡಲಿಕ್ಕೆ. ಅದಕ್ಕಿಂತ ಮುಂಚೆನೇ ಈಗೊಂದು ASDD ಅಂತ ಒಂದು ಲೀಸ್ಟ್ ಬಿಟ್ಟಿದ್ದಾರೆ. ಏನಂದರೆ, ಸ್ಥಳಾಂತರ, ಗೈರು, ಮೃತಪಟ್ಟವರು ಹಾಗೂ ಅದರ್ಸ್, ಈ ರೀತಿ ಕೆಲವು ಆ ಲೀಸ್ಟ್ಗೆ ಈಗ ಕರಡು ಪಟ್ಟಿ ಬರ್ತದಲ್ಲ, ಎಷ್ಟು 17ನೇ ತಾರೀಕಿನ ಈ ತಿಂಗಳು ಬರ್ತದೆ. ಅದಕ್ಕಿಂತ ಮುಂಚೆನೇ ಒಂದು ಲೀಸ್ಟ್ ಬಿಡುಗಡೆ ಮಾಡಿದ್ದಾರೆ. ಯಾವುದಂದರೆ, ಆ ಲೀಸ್ಟಲ್ಲಿ ನಿಮ್ಮದು ಹೆಸರು ಇರ್ತದೆ ಇಲ್ಲವಂತ. ಅದರಲ್ಲಿ ಇಲ್ಲದ ಹೆಸರನ್ನು ಈಗ ಒಂದು ಬಿಟ್ಟಿದ್ದಾರೆ, ASDD ಅಂತ ಲೀಸ್ಟ್. ಅದರಲ್ಲಿ ನಿಮ್ಮದು ಹೆಸರು ಏನಾದರೂ ಇದ್ದರೆ ಚೆಕ್ ಮಾಡಿ ನೀವು ಅದಕ್ಕೆ ನಿಮ್ಮ BLOವರಿಗೆ ತಿಳಿಸಿ. ನಿಮ್ಮದು ಏನು ಡೆತ್ ಆದರೆ ಪರವಾಗಿಲ್ಲ, ಡೆತ್ ಆದವರು ಮನೆಯವರು ಅವ್ರದ್ದಾದರೆ ಪರವಾಗಿಲ್ಲ. ಒಂದು ವೇಳೆ ನಿಮ್ಮದು ಡಬ್ಬಲ್ ಎಂಟ್ರಿ ಇದ್ದರೂ, ಒಂದು ಪ್ಲೇಸಲ್ಲಿದ್ದು ಇನ್ನೊಂದು ಪ್ಲೇಸಲ್ಲಿದ್ದರೆ ಪರವಾಗಿಲ್ಲ. ಎಲ್ಲಿಯೂ ನಿಮ್ಮದು ಏನಾದರೂ ಮಿಸ್ಟೇಕ್ ಆಗಿ ನಿಮ್ಮದು ಒಂದೇ ಪ್ಲೇಸಲ್ಲಿ ಓಟಿದ್ದು ಆ ಲೀಸ್ಟಲ್ಲಿ ಹೆಸರು ಬಂದಿದ್ದರೆ ಅದು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವ ರೀತಿ ನೀವು ಚೆಕ್ ಮಾಡಬೇಕು ಅಂತ. ಅದು ನಿಮ್ಮದು ಏನು ಬೂತ್ ವೈಸ್ ಸಿಗ್ತದೆ, ಇದು ಇರ್ತದಲ್ಲ ನಿಮ್ಮದು ಎಲೆಕ್ಷನ್ ಲೀಸ್ಟ್, ಆ ರೀತಿ ಸಿಗ್ತದೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ, ನೀವು ಓಲ್ಡು ಮನೆಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ತಂದು ಕೊಡಿ, ಅವರಿಗೆ BLOವರಿಗೆ ಕೊಡಿ. ನಂತರ ತಂದು ನೀವು ಕೊಟ್ಟು ಈ ಲೀಸ್ಟಲ್ಲಿ ಹೆಸರಿದ್ದರೆ ನೀವೊಮ್ಮೆ ನಿಮ್ಮ BLOವರನ್ನು ಕಾಂಟ್ಯಾಕ್ಟ್ ಮಾಡಿ. ಅದು ಯಾಕೆ ಅಂದರೆ, ನಿಮ್ಮದಿಲ್ಲದ ಲೀಸ್ಟ್ ಬರೋದಿಲ್ಲ. ನಾಡಿದ್ದು ಕರಡು ಪ್ರತಿ ಬರ್ತದಲ್ಲ, ಆಗಸ್ಟ್ 17ನೇ ತಾರೀಕು, ಆ ಲೀಸ್ಟಿಗೆ ನಿಮ್ಮ ಹೆಸರು ಕೈ ಬಿಡ್ತಾರೆ. ಅದಕ್ಕೆ ಕೆಲವು ಸೈಡಲ್ಲಿ ರೀಸನ್ ಕೂಡ ಕೊಟ್ಟಿದ್ದಾರೆ ಯಾಕೆ ಅಂತ. ಡೆತ್ ಆದದ್ದು ಪರವಾಗಿಲ್ಲ, ಬೇರೆಯವ್ರದ್ದಾದರೆ ನೀವು ನಿಮ್ಮದೇ ಏನಾದರೂ ಇಲ್ಲಾದರೆ ನೀವು ಚೆಕ್ ಮಾಡಬೇಡಿ. ನೋಡಿ, ಈಗ ಮೊದಲು ನಾನು ಎಷ್ಟು ಡಿಲೀಟಿಗೆ ಆಲ್ಮೋಸ್ಟ್ ಈಗ ಎಷ್ಟು ಇದು SAR ಆಗಿದಲ್ಲ ಸರ್ವೆ, ಅದರಾಗಿ ಆಲ್ಮೋಸ್ಟ್ 5 ಕೋಟಿಯನ್ನು ಓಟ್ ಉಂಟು, 5 ಕೋಟಿ ಚಿಲ್ಲರೆಷ್ಟು. ಅದರಲ್ಲಿ ಈಗ 1,11,00,000 ಜನರದ್ದು ಆ ರೀತಿ ಲಿಸ್ಟ್ ಬಂದಿದೆ. ಅದರಲ್ಲಿ ಗೈರು ಮತ್ತು ನಾಪತ್ತೆ 16 ಲಕ್ಷ. ನಾನು ಬೇಕಾದರೆ ಸೈಡಲ್ಲಿ ಹಾಕ್ತೀನಿ ಪೋಸ್ಟರ್ ಅದರದ್ದು. ಸ್ಥಳಾಂತರ 66 ಲಕ್ಷ, ಮೃತಪಟ್ಟವರು 16.3 ಲಕ್ಷ, ಇತರೆ 11.7 ಲಕ್ಷ. ಅಷ್ಟು ಜನರಿದ್ದು ಈ ಲಿಸ್ಟ್ ಉಂಟು. ಆ ಲೀಸ್ಟನ್ನು ಈಗ ನಿಮಗೆ ನೋಡಲಿಕ್ಕೆ ಆಗ್ತದೆ, ಮೊಬೈಲಲ್ಲಿ ಚೆಕ್ ಮಾಡಲಿಕ್ಕೆ ಆಗ್ತದೆ. ನಿಮ್ಮದು ಹೆಸರು ಉಂಟಾ ಇಲ್ವಾ, ಅಲ್ಲ ನಿಮ್ಮ ಹತ್ತಿರದ ಮನೆಯವರು ಯಾರಾದರೂ ಈ ರೀತಿ ಆಗಿದ್ದರೆ ನೀವು ತಿಳಿಸ್ಬೋದು ಅವರಿಗೆ. ಯಾಕೆಂದರೆ ಪ್ರಾಬ್ಲಮ್ ಆಗಿದ್ದರೆ ಆ ಲೀಸ್ಟ್ಗೆ ಬಂದಿದ್ದರೆ ಆಗ ನೀವೇನು ಮಾಡಬೇಕಂದ್ರೆ, ನಿಮ್ಮ BLO ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಬೇಕು ಇದು ಯಾವ ರೀತಿ ಡೌನ್ಲೋಡ್ ಮಾಡೋದಂತ. ಈಗ ನಾನು ಈ ಕಡೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಮೊದಲಿಗೆ ನಿಮ್ಮದು ಕ್ರೋಮ್ ಬ್ರೌಸರ್ಗೆ ಹೋಗಿ, ಒಂದು ನಿಮಿಷ, ನಮ್ಮ ಸ್ಕ್ರೀನ್ ರೆಕಾರ್ಡ್ ಆಗ್ತದೆ, ಅದೇ ರೀತಿ ನೀವು ಡೌನ್ಲೋಡ್ ಮಾಡಿದರೆ ಆಯಿತು. CEO ಕರ್ನಾಟಕ ಅಂತ ಹಾಕಿ ಸರ್ಚ್ ಮಾಡಿ ಬರ್ತದೆ. ಆಗ ಒಂದು ನಿಮಿಷ, ನಂದು ಸ್ಕ್ರೀನ್ ರೆಕಾರ್ಡ್ ಆನ್ ಆಗಲಿಲ್ಲ. CEO ಕರ್ನಾಟಕ ಅಂತ ಒಂದು ಫಸ್ಟ್ ವೆಬ್ಸೈಟ್ ಓಪನ್ ಆಗ್ತದೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ, ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಕಾಣ್ತದೆ. ಅಲ್ಲಿ ನೋಡಿ, ಕೆಳಗಡೆ ತುಂಬ ಆಪ್ಷನ್ ಶೋ ಆಗ್ತಾ ಇರ್ತದೆ. ಅದರಲ್ಲಿ ನ್ಯೂ ಅಂತಲೇ ಉಂಟು, ಸ್ವಲ್ಪ ಕಾಯಿರಿ ಆಗ ಬರ್ತದೆ. ಲೈನಿಗೆ ಇದಾಗ್ತಾ ಉಂಟು, ಸ್ಪೆಷಲ್ ರಿವಿಷನ್ 2026 ನ್ಯೂ, ಅದಲ್ಲ ಎಲೆಕ್ಟ್ರಲ್ ರೋಲ್ 2002. ಒಂದು ನಿಮಿಷ, ಆಗ ಬರ್ತಿತ್ತು, ನಾನು ಆಗ ಚೆಕ್ ಮಾಡುವಾಗ ಸ್ಕ್ರೀನ್ ರೆಕಾರ್ಡ್ ಕೊಟ್ಟರೆ. ನೋಡಿ, ಈಗ ಬರ್ತು ASDDO ಲೀಸ್ಟ್ ಅಂತ. ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಲಿಂಕ್ ಇದು ಯಾವ ರೀತಿ ವೆಬ್ಸೈಟ್ ಓಪನ್ ಮಾಡೋದಂತ ಗೊತ್ತಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿಗೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಆಗ್ತದೆ ಈ ಲಿಂಕ್ಗೆ. ಅಲ್ಲಿ ನೋಡಿ, ನಿಮ್ಮದು ಜಿಲ್ಲೆ ಕಾಣ್ತದೆ, ಫುಲ್ ಜಿಲ್ಲೆ ಕಾಣ್ತದೆ. 30 ಜಿಲ್ಲೆ ಕೂಡ ಉಂಟು ನೋಡಿ. ಸ್ಕ್ರೋಲ್ ಮಾಡ್ತಾ ಬನ್ನಿ, 34 ಇದುಂಟು. ಅದರಲ್ಲಿ ಬೆಂಗಳೂರು ನಾರ್ತ್, ಬೆಂಗಳೂರು ಇದು ಸಪ್ರೇಟ್ ಉಂಟು. ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ. ನಾನೀಗ ದಕ್ಷಿಣ ಕನ್ನಡಕ್ಕೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಟು ವಿಸಿಟ್ ಅಂತ ಉಂಟು. ಅಲ್ಲಿ ಒಂದು ಲಾಕ್ ಕೇಳ್ತಾ ಉಂಟು, ನಂದೊಂದು ನಿಮಿಷ. Gmail ಕೇಳ್ತದೆ, Gmail ಹಾಕಿದರೆ ಆಯಿತು. ನಿಮ್ದು ಯಾವುದಾದ್ರೂ ಒಂದು Gmail ಅಥವಾ ಫೋನ್ ನಂಬರ್ ಏನಾದರೂ ಕೇಳ್ಬೋದು. ಅಲ್ಲಿ ನೋಡಿ, ನಿಮ್ಮದು ಫುಲ್ ಲಿಸ್ಟ್ ಓಪನ್ ಆಗ್ತದೆ. ಆ ಸ್ಟೇಟಲ್ಲ, ಆ ಡಿಸ್ಟಿಕ್ ಎಷ್ಟು ಬರ್ತದೆ, ಆ ಡಿಸ್ಟಿಕಲ್ಲಿ ಇದು ಜಿಲ್ಲೆಯಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರ ಬರ್ತದೆ ಅದರದ್ದು ಫುಲ್ ಲಿಸ್ಟ್ ಕಾಣ್ತದೆ ಈಗ ನಿಮಗೆ ನೋಡಿ.
ಈ ರೀತಿ ಫುಲ್ಲು ಲಿಸ್ಟ್ ಕಾಣ್ತದೆ ನೋಡಿ. ಡಿಸ್ಟಿಕಲ್ಲಿ ಈಗ ನಿಮ್ಮದು ಫುಲ್ಲು ಕಾಣ್ತದೆ ನೋಡಿ, ಈ ರೀತಿ ಕಾಣ್ತದೆ, ಫುಲ್ಲು ಕಾಣ್ತದೆ. ಅದರಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿದರೆ ಆಯಿತು. ಈಗ ನಮ್ಮದು ಈಗ ಒಂದು ಚೆಕ್ ಮಾಡ್ತೀನಿ ನೋಡಿ, ನಾನು ಬಂಟ್ವಾಳ ಚೆಕ್ ಮಾಡ್ತೀನಿ. ಬಂಟ್ವಾಳ ನೋಡಿ ಓಪನ್ ಆಯಿತು. ಇಲ್ಲಿ ಬಂಟ್ವಾಳ ಇದರಲ್ಲಿ ತಾಲೂಕಲ್ಲಿ ಎಷ್ಟು ವಿಧಾನಸಭಾ ಇದು ಬರ್ತದೆ ಬೂತು, ಅದರದ್ದೆಲ್ಲರದ್ದು ಲಿಸ್ಟ್ ಉಂಟು ನೋಡಿ, ಫುಲ್ ಉಂಟು ಇಲ್ಲಿ ಲಿಸ್ಟ್ ಕಾಣ್ತದೆ. ಇದರಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನು ಹುಡುಕಿ. ಅದು ಸೀರಿಯಲ್ ವೈಸ್ ಉಂಟು, ಸಿಗಲಿಲ್ಲದೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಹುಡುಕಿ. ತುಂಬ ಉಂಟಲ್ಲ, ಕಷ್ಟ ಆಗ್ತದೆ ಸ್ವಲ್ಪ ನೋಡಿ. ನಂದೀಗ ನಾನೊಂದು ಚೆಕ್ ಮಾಡ್ತೀನಿ, ಮಾತ್ರ ಬ್ಲರ್ ಮಾಡಿರ್ತೀನಿ, ಯಾಕೆಂದರೆ ಅದು ಡೀಟೇಲ್ಸ್ ಪಬ್ಲಿಕ್ ಆಗಿ ತೋರಿಸಲಿಕ್ಕೆ ಬಾರ್ದಲ್ಲ, ಹಾಗಾಗಿ ನಿಮಗೆ ಕ್ಲಿಯರಾಗಿ ಕಾಣ್ತದೆ. ನಾನು ಅದು ಎಡಿಟಿಂಗ್ ಮಾಡುವಾಗ ಬ್ಲರ್ ಮಾಡಿರ್ತೇನೆ, ಹಾಗಾಗಿ ನಿಮಗೆ ಬ್ಲರ್ ಕಾಣೋದು ನೋಡಿ. ಇಲ್ಲಿ ಹೆಸರು ಅವರದ್ದು ಎತ್ತುಂಟು, ಸೀರಿಯಲ್, ಎಪಿಕ್ ನಂಬರ್, ಎಲೆಕ್ಟ್ರಾಲ್ ನೇಮು, ಎಪಿಕ್ ನಂಬರ್, ಎಲೆಕ್ಟ್ರಾಲ್ ನೇಮು, ಮತ್ತು ರಿಲೇಟಿವ್ ಡೀಟೇಲ್ಸ್ ಉಂಟು, ಏಜ್ ಉಂಟು, ರೀಸನ್ ಕೂಡ ಉಂಟು ಲಾಸ್ಟಲ್ಲಿ ನೋಡಿ. ರೀಸನ್ ಉಂಟು ಲಾಸ್ಟಲ್ಲಿ, ರೀಸನ್ ಕೂಡ ಉಂಟು. ಆ ರೀಸನಲ್ಲಿ ನೀವು ನೋಡಿ, ಪರ್ಮನೆಂಟ್ ಶಿಫ್ಟೆಡ್, ಪರ್ಮನೆಂಟ್ಲಿ ಶಿಫ್ಟೆಡ್ ಆ ರೀತಿ ಇದ್ದರೆ ಏನಾಗೋದಿಲ್ಲ. ಏನಾದರೂ ನಿಮ್ಮದು ಬಂದು ಇಲ್ಲಿ ಈ ಹೆಸರಿಗೆ ಬಂದು ನೀವು ಆ ಲಿಸ್ಟ್ ಯಾವುದು ಸೇರ್ಪಡೆ ಆಗಬೇಕಿತ್ತು, ಇಲ್ಲಿಗೆ ಏನಾದರೂ ಲಿಸ್ಟ್ ಬಂದಿದ್ದರೆ ಮಿಸ್ಟೇಕ್ ಹಾಕಿ ನೀವು ನಿಮ್ಮ BL ಅವರಿಗೆ ತಿಳಿಸಿದ್ರೆ ಆಯಿತು. ಇಲ್ಲಿ ಡೆತ್ ಆದವರಾದರೆ ಅದು ಪರ್ಮನೆಂಟ್ ಡಿಲೀಟ್ಗೆಲ್ಲ ಅದು ಏನಾಗೋದಿಲ್ಲ. ನಿಮ್ಮ ಹೆಸರು ಮಿಸ್ಟೇಕ್ ಆಗಿ ಈ ಲಿಸ್ಟಿಗೆ ಬಂದಿದ್ದರೆ ಮಾತ್ರ ನೀವು ಇನ್ಫಾರ್ಮ್ ಮಾಡಿದರೆ ಆಯಿತು ನೋಡಿ. ಡೆತ್ ಇದೆಲ್ಲ ಡೆತ್ ಇರೋದು ಆಲ್ಮೋಸ್ಟ್ ಇದರಲ್ಲಿ ನೋಡಿ. ಫಿಫ್ಟಿಯಲ್ಲಿ ಏನಾದರೂ ಮಿಸ್ಟೇಕಾಗಿ ನೀವು ಕೊಟ್ಟ ದಾಖಲೆಯಿಂದ ಅಥವಾ ಏನಾದರೂ ರಿವಿಷನ್ ಮಾಡುವಾಗ ನಿಮ್ಮದು ಮಿಸ್ಟೇಕಾಗಿ ಇದರಲ್ಲಿ ಏನಾದರೂ ಹೆಸರು ಬಂದಿದ್ದರೆ ನೀವು ಇನ್ಫಾರ್ಮ್ ಮಾಡಿದರೆ ಆಯಿತು. ಮತ್ತು ಡೆತ್ ಆದವ್ರದ್ದು ಪರವಾಗಿಲ್ಲ, ಅದು ಮತ್ತು ಪರ್ಮನೆಂಟ್ ಪ್ಲೇಸ್ ಶಿಫ್ಟ್ ಮಾಡಿರ್ತಾರಲ್ಲ ಅಂಥವ್ರದ್ದೇ ಯಾವುದೇ ರೀತಿ ಇದು ಪ್ರಾಬ್ಲಮ್ ಇಲ್ಲ. ಇದು ನಿಮ್ಮದು ಅದು ಇಲ್ಲಿ ಕರಡು ಪ್ರತಿಗೆ ಬರಬೇಕಾದ ಹೆಸರು ಇದಕ್ಕೆ ಬಂದರೆ ಮಾತ್ರ ಪ್ರಾಬ್ಲಮ್, ಇಲ್ಲಾಂದರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ಕರಡು ಪ್ರತಿ ಬರುವಾಗ ಅದು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ನಾವು ವೀಡಿಯೋ ಮಾಡಿ ಹಾಕ್ತೀವಿ. ಆ ವಿಡಿಯೋ ನೋಡಬೇಕಿದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇಲ್ಲಿವರೆಗೆ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.